ವಿದ್ಯಾರ್ಥಿ ಸ್ನೇಹಿತರೆ, ನಾವು ಈ ಹಿಂದೆ 2 ಸೆಷನ್ನಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆ ಮತ್ತು ಅನ್ವಯಿಕ ವಿಮರ್ಶೆ ಎನ್ನುವಂತಹ ಈ ಪಠ್ಯದಲ್ಲಿ ಮೊದಲನೇ ಅಧ್ಯಾಯ ಕನ್ನಡ ಸಾಹಿತ್ಯ ವಿಮರ್ಶೆ ಪ್ರವೇಶ. ಇದರಲ್ಲಿ ಈಗಾಗಲೇ ನಾವು ವಿಮರ್ಶೆಯ ಅರ್ಥವನ್ನು ಮತ್ತು ವಿಮರ್ಶೆಯ ಕುರಿತಾದ ಲೇಖಕರ ಮತ್ತು ವಿಮರ್ಶಕರ ವ್ಯಾಖ್ಯಾನಗಳನ್ನು ನಾವು ನೋಡಿದ್ವಿ. ಆ ಮೂಲಕವಾಗಿ ವಿಮರ್ಶೆ ಅಂದರೆ ಏನು, ಅವರ ಅಭಿಪ್ರಾಯಗಳೇನು ಅನ್ನೋದನ್ನು ಕುರಿತು ನಾವು ಈಗಾಗಲೇ ನೋಡಿದ್ದೀವಿ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ವಿಮರ್ಶೆ ಹೇಗೆ ಪ್ರವೇಶ ಮಾಡ್ತು, ಕನ್ನಡ ಸಾಹಿತ್ಯದಲ್ಲಿ ವಿಮರ್ಶೆ ಬೆಳೆಯೋದಿಕ್ಕೆ ಯಾವ ಸಾಹಿತ್ಯ ಮತ್ತು ಯಾವ ಸಾಹಿತ್ಯದ ವಿಮರ್ಶೆ ಪ್ರೇರಣೆಯನ್ನು ಒದಗಿಸಿದೆ ಎನ್ನುವ ವಿಚಾರಗಳ ಕುರಿತು, ಮತ್ತು ಆ ಪ್ರೇರಣೆಯಿಂದ ನಮ್ಮಲ್ಲಿ ಕನ್ನಡದಲ್ಲಿ ಯಾವ ಯಾವ ವಿಮರ್ಶಾ ಕೃತಿಗಳು ರಚನೆಯಾದವು ಯಾವ್ಯಾವ ಕಾಲಘಟ್ಟದಲ್ಲಿ ಎನ್ನುವಂತಹ ವಿಷಯವನ್ನು ನಾವು ನೋಡಲಿದ್ದೇವೆ. ನೋಡಿ, ಸಾಹಿತ್ಯ ವಿಮರ್ಶೆ ಕನ್ನಡದಲ್ಲಿ ಒಂದು ಪ್ರತ್ಯೇಕವಾದ ಶಿಸ್ತಾಗಿ, ಅಧ್ಯಯನದ ಶಿಸ್ತಾಗಿ ಅದು ಬೆಳೆದದ್ದು ಸುಮಾರು 20ನೇ ಶತಮಾನದಲ್ಲಿ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ವಿಮರ್ಶೆಯ ಉಗಮ ಮತ್ತು ಬೆಳವಣಿಗೆಗೆ ಕಾರಣ ಆಗಿರೋದು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ. ಈ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯು ಕನ್ನಡದ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಂತಹ ಅಭ್ಯಾಸಿಗಳ ಮೇಲೆ, ಲೇಖಕರ ಮೇಲೆ, ಕವಿಗಳ ಮೇಲೆ ಪ್ರಭಾವವನ್ನು ಬೀರಿದೆ. ಇಂಗ್ಲಿಷ್ ಭಾಷೆಯನ್ನ ಮತ್ತು ಇಂಗ್ಲಿಷ್ ಭಾಷೆಯ ಸಾಹಿತ್ಯವನ್ನ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರುವಂಥ ವಿಮರ್ಶೆಗಳನ್ನು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಅಧ್ಯಯನ ಮಾಡಿರುವಂಥ ಕನ್ನಡದ ವಿದ್ವಾಂಸರುಗಳು ಪಶ್ಚಿಮದ ಆಂಗ್ಲ ಭಾಷೆಯ ವಿಮರ್ಶೆಯ ವಿಫುಲತೆಯನ್ನು, ಅದರ ವೈಫಲ್ಯವನ್ನು, ಅದರ ಪ್ರಖರತೆಯನ್ನು ನೋಡಿಬಿಟ್ಟು ಬೆರಗಾಗ್ತಾರೆ. ಅಂದರೆ ಅಲ್ಲಿ ಸಾಹಿತ್ಯ ಯಾವ ರೀತಿಯಲ್ಲಿ ಬೆಳವಣಿಗೆ ಹೊಂದಿದೆ, ಅಲ್ಲಿ ವಿಮರ್ಶೆಯ ಪ್ರಕಾರ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿದೆ ಅನ್ನೋದನ್ನು ನೋಡಿಬಿಟ್ಟು ಇವರಿಗೆ ಆಶ್ಚರ್ಯ ಆಗತ್ತೆ. ಅಂತಹ ಸಾಹಿತ್ಯ ಮತ್ತು ಸಾಹಿತ್ಯದ ವಿಮರ್ಶೆ ಇವರಿಂದ ಅಧ್ಯಯನಕ್ಕೆ ಒಳಗಾಗತ್ತೆ. ಅಧ್ಯಯನವನ್ನು ಮಾಡಿದಂತಹ ನಮ್ಮ ಕನ್ನಡದ ಲೇಖಕರು, ವಿಮರ್ಶಕರು ಆ ವಿಮರ್ಶೆಯ, ಪಾಶ್ಚಿಮಾತ್ಯ ವಿಮರ್ಶೆಯ ಮೂಲ ತತ್ವಗಳನ್ನು ಕನ್ನಡಿಗರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಆ ವಿಮರ್ಶೆಯ ಮೂಲ ತತ್ವಗಳನ್ನು, ಅಂದರೆ ಒಂದು ವಿಮರ್ಶೆ ಅಂದರೆ ಅದರಲ್ಲಿ ಏನಿರಬೇಕು, ಯಾವ ಯಾವ ಕೋನಗಳಿಂದ ನಾವೊಂದು ಸಾಹಿತ್ಯ ಕೃತಿಯನ್ನು ನೋಡಬೇಕು, ಒಬ್ಬ ಸಾಹಿತಿಯನ್ನು ನೋಡಬೇಕು, ಸಾಹಿತ್ಯ ಕೃತಿಗಳಲ್ಲಿ ಸಂವಿಧಾನಗಳನ್ನು ಗುರುತಿಸೋದು ಹೇಗೆ, ಅದರ ತಂತ್ರವನ್ನು ಗುರುತಿಸೋದು ಹೇಗೆ, ಅದರ ನಿರೂಪಣಾ ಶೈಲಿಗಳನ್ನು ಗುರುತಿಸೋದು ಹೇಗೆ, ಅದರಲ್ಲಿ ಭಾಷೆಯ ಮಹತ್ವ ಹೇಗೆ, ಈ ಎಲ್ಲ ವಿಚಾರಗಳನ್ನು ಕುರಿತಂತಹ ಆ ವಿಮರ್ಶೆಯ ಮೂಲ ತತ್ವಗಳನ್ನು ಕನ್ನಡದಲ್ಲಿ ಸಾಹಿತ್ಯ ಕೃತಿಗಳಿಗೆ ಅನ್ವಯವನ್ನು ಮಾಡಿ ವಿಮರ್ಶೆಯನ್ನು ನಡೆಸಿದ್ದಾರೆ. ಅಂದರೆ ಪಾಶ್ಚಿಮಾತ್ಯ ವಿಮರ್ಶೆ ಏನಿದೆ, ಅದರಲ್ಲೂ ಮುಖ್ಯವಾಗಿ ಇಂಗ್ಲಿಷ್ ಭಾಷೆಯ ಆ ವಿಮರ್ಶೆ ಏನಿದೆ, ಅಲ್ಲಿ ಅವರು ವಿಮರ್ಶೆಗೆ ಯಾವ ಮೂಲ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅವುಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಕನ್ನಡದ ಸಾಹಿತ್ಯ ಕೃತಿಗಳಿಗೆ ಅನ್ವಯ ಮಾಡಿಬಿಟ್ಟು ವಿಮರ್ಶೆಯನ್ನು ನಡೆಸಿದ್ದಾರೆ. ಮುಂದೆ ಈ ಕನ್ನಡ ಸಾಹಿತ್ಯದಲ್ಲಿ ಏನು ವಿಮರ್ಶೆ ಇದೆ, ಇಲ್ಲೇನು ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಕನ್ನಡ ಸಾಹಿತ್ಯದ ಕೃತಿಗಳಿಗೆ ಅನ್ವಯವಾಗಬೇಕಾದಂಥ ಮಾನದಂಡಗಳು ಯಾವುವು ಅನ್ನೋದನ್ನು ಕುರಿತು ಅವರು ಚರ್ಚೆಯನ್ನು ಮಾಡ್ತಾರೆ. ಕನ್ನಡದಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ ಕೃತಿಗಳಿಗೆ ವಿಮರ್ಶೆ ಮಾಡೋದಕ್ಕೆ ನಾವು ಯಾವ ಯಾವ ಮಾನದಂಡಗಳನ್ನು ಅನುಸರಿಸಬೇಕು, ಹೇಗೆ ನಾವು ಅನ್ವಯಿಸಬೇಕು ಎನ್ನುವ ವಿಚಾರಗಳ ಕುರಿತು ಬಹಳಷ್ಟು ಚರ್ಚೆಗಳನ್ನು ಕೃತಿಗಳಲ್ಲಿ, ವಿಮರ್ಶಾ ಕೃತಿಗಳಲ್ಲಿ ಮಾಡಿದ್ದಾರೆ. ಹಾಗೆಯೇ ನಮ್ಮ ಕನ್ನಡದಲ್ಲಿ ಯಾವ್ಯಾವ ಮಹತ್ವವಾದಂತಹ ಕಾವ್ಯಗಳಿದ್ದಾವೆ, ಬಹು ಅಮೂಲ್ಯವಾದಂತಹ ಕೃತಿಗಳು ಯಾವ್ಯಾವಿದ್ದಾವೆ,
ಆ ಎಲ್ಲ ಪ್ರಖ್ಯಾತವಾಗಿರುವಂತಹ ಕನ್ನಡದ ಕೃತಿಗಳನ್ನು ಜಗತ್ತಿನಲ್ಲಿರುವಂತಹ ಮಹತ್ವದ ಕೃತಿಗಳ ಜೊತೆಯಲ್ಲಿ ಹೋಲಿಸಿ ನೋಡಿದಂದ್ರೆ ತುಲನಾತ್ಮಕವಾದಂಥ ಒಂದು ವಿಮರ್ಶೆಯನ್ನು ಮಾಡಿದ್ದಾರೆ. ಜಗತ್ತಿನಲ್ಲಿ ಯಾವ್ಯಾವ ಶ್ರೇಷ್ಠ ಕೃತಿಗಳು ಅಂತ ಅನಿಸ್ಕೊಂಡಿದ್ದಾವೆ, ಮಹತ್ತರವಾದಂತಹ ಕಾವ್ಯಗಳು ಅಂತ ಅನಿಸ್ಕೊಂಡಿದ್ದಾವೆ, ಅವುಗಳ ಜೊತೆಯಲ್ಲಿ ಕನ್ನಡದ ಮಹತ್ವದ ಕೃತಿಗಳನ್ನು ಇಟ್ಟು ನೋಡುವಂಥದ್ದು. ಆ ಕೃತಿಗಳಿಗೂ ಈ ಕೃತಿಗಳಿಗೂ ಇರುವ ಸಾಮ್ಯತೆ ಏನು, ಆ ಕೃತಿಗಳಿಗೂ ಈ ಕೃತಿಗಳಿಗೂ ಇರುವಂತಹ ವೈರುಧ್ಯಗಳು ಏನು, ಅವರು ಬಳಸ್ಕೊಂಡಿರ್ತಕ್ಕಂತಹ ಕಥೆಗಳಿಗೂ ನಮ್ಮ ಕವಿಗಳು ಬಳಸಿಕೊಂಡಿರುವಂತಹ ಕಥೆಗಳಿಗೂ, ಕಥಾಂಶಕ್ಕೂ, ನಿರೂಪಣಾ ಶೈಲಿಗೂ, ಭಾಷೆಯ ಶೈಲಿಗೂ, ಅಲಂಕಾರ, ಉಪಮೆಗಳು, ರೂಪಕಗಳು, ಪ್ರತಿಮೆಗಳು, ಇವುಗಳ ನಡುವೆ ಏನೇನು ಸಾಮ್ಯತೆ ಮತ್ತು ವಿಶೇಷತೆ, ವೈರುಧ್ಯತೆಗಳು ಇದ್ದಾವೆ. ಅಲ್ಲಿಯ ಪರಿಸರ ಹೇಗೆ ಅವರ ಕೃತಿಗಳ ಮೇಲೆ ಪ್ರಭಾವ ಬೀರಿದೆ, ನಮ್ಮ ಪರಿಸರ ನಮ್ಮ ಕವಿಗಳ ಮೇಲೆ ಹೇಗೆ ಪ್ರಭಾವ ಬೀರಿಬಿಟ್ಟು ಅದು ಅವರ ಕೃತಿಗಳಲ್ಲಿ ಕಾಣಿಸ್ಕೊಂಡಿದೆ ಎನ್ನುವಂಥ ಅನೇಕ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಇದೆಲ್ಲದರ ಫಲವಾಗಿ ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಬಹಳ ವಿಸ್ತಾರವಾಗಿ, ವಿಪುಲವಾಗಿ ಬೆಳೆದಿದೆ. ಅನೇಕ ವಿಮರ್ಶಕರು ಕನ್ನಡ ಸಾಹಿತ್ಯದ ವಿಮರ್ಶಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಕೂಡ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಮರ್ಶೆಯ ಗ್ರಂಥಗಳು ಕನ್ನಡದಲ್ಲಿ ಇತ್ತೀಚೆಗೆ ಪ್ರಕಟ ಆಗ್ತಾ ಇವೆ. ಅದರಲ್ಲೂ ಬಹಳ ಮುಖ್ಯವಾಗಿ 1960-70ರ ದಶಕದಿಂದ ಈಚೆಗೆ ಬಹಳಷ್ಟು ಕೃತಿಗಳು, ಗ್ರಂಥಗಳು, ವಿಮರ್ಶೆಯ ಗ್ರಂಥಗಳು ಪ್ರಕಟ ಆಗ್ತಾ ಇದ್ದಾವೆ ಎನ್ನುವಂಥದ್ದು. ಸಾಹಿತ್ಯದಲ್ಲಿ ಸಂಪ್ರದಾಯಗಳು ಬದಲಾದ ಹಾಗೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಸ್ತ್ರೀವಾದ, ಇವೆಲ್ಲ ಬದಲಾಗ್ತಾ ಬಂದ ಹಾಗೆ ಕನ್ನಡದ ವಿಮರ್ಶೆಯಲ್ಲಿಯೂ ಕೂಡ ಸಾಹಿತ್ಯದಲ್ಲಾದ ಬದಲಾವಣೆಗಳಿಗೆ ಅನುಗುಣವಾಗಿ ವಿಮರ್ಶೆಯಲ್ಲೂ ಕೂಡ ಅನೇಕ ಹೊಸ ಹೊಸ ಮಾನದಂಡಗಳನ್ನು ರೂಪಿಸಿಕೊಳ್ತಾ ಕನ್ನಡದಲ್ಲಿ ವಿಮರ್ಶೆಯನ್ನು ಕಟ್ತಾ ಬರ್ತಾ ಇದ್ದಾರೆ ಎನ್ನುವಂಥದ್ದು. ಐತಿಹಾಸಿಕ ದೃಷ್ಟಿಯಿಂದ ಕನ್ನಡ ವಿಮರ್ಶೆಯ ಉಗಮ ಸಂಸ್ಕೃತ ಕೃತಿಗಳು ಮತ್ತು ಪ್ರಾಚೀನ ಕನ್ನಡ ಗ್ರಂಥಗಳ ಪರಿಚಯದಲ್ಲಿ ಎನ್ನಬಹುದು. ವಿಮರ್ಶೆಯ ಉಗಮ ಕನ್ನಡದಲ್ಲಿ ಹೀಗಾಯಿತು. ಸಂಸ್ಕೃತ ಕೃತಿಗಳನ್ನು ಪರಿಚಯ ಮಾಡೋದು, ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಪರಿಚಯ ಮಾಡೋದು, ಅಲ್ಲಿ ಒಂದಷ್ಟು ವಿಮರ್ಶೆ ಅಡಕವಾಗಿರುತ್ತೆ. ಕೃತಿ ಪರಿಚಯದ ಜೊತೆಯಲ್ಲಿಯೇ ವಿಮರ್ಶೆ, ಕವಿಯ ಬಗ್ಗೆ, ಕೃತಿಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಈ ಮೂಲಕವಾಗಿ ಕನ್ನಡ ಸಾಹಿತ್ಯದಲ್ಲಿ ವಿಮರ್ಶೆಯ ಪ್ರಕಾರ ಕಾಣಿಸ್ಕೊಳ್ತು ಎನ್ನುವಂಥದ್ದು. ಆರಂಭದಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆಯ ಮೊದಲ ಕೃತಿ ಎಂ.ಎ. ರಾಮಾನುಜ ಅಯ್ಯಂಗಾರ್ ಅವರ ಕವಿಚಕ್ರವರ್ತಿ. ಇದು ಕನ್ನಡದ ಕವಿಚಕ್ರವರ್ತಿಗಳಲ್ಲಿ, ಕವಿತ್ರಯರಲ್ಲಿ ಒಬ್ಬನಾದಂತಹ ರನ್ನನ ಜೀವನ ಚರಿತ್ರೆ ಮತ್ತು ರನ್ನನ ಗ್ರಂಥಗಳ ವಿಮರ್ಶೆ. ಇದು 1895ರಲ್ಲಿ ಪ್ರಕಟ ಆಗುತ್ತೆ. ಈ ಗ್ರಂಥದಲ್ಲಿ ಅಯ್ಯಂಗಾರ್ ಅವರು ರನ್ನನ ಜೀವನ ಚರಿತ್ರೆಯ ಜೊತೆಗೆ ಅವನ ಕೃತಿಗಳ ಪರಿಚಯಾತ್ಮಕ ವಿಮರ್ಶೆಯನ್ನು ಕೂಡ ಅವರು ಮಾಡಿದ್ದಾರೆ. ಈ ಕೃತಿಯನ್ನ ಗಮನಿಸಿ ಹೇಳೋದಾದರೆ ಕನ್ನಡ ವಿಮರ್ಶೆಯ ಉಗಮ 19ನೇ ಶತಮಾನದಲ್ಲೇ ಆಯಿತು ಅಂತ ನಾವು ಹೇಳ್ಬೋದು.
ನಂತರದಲ್ಲಿ ಬ್ರಿ ಬಿ ಕೃಷ್ಣಪ್ಪನವರು ರಾಮಚಂದ್ರ ಚರಿತ ಪುರಾಣ ವಿಮರ್ಶೆ ಮಾಡ್ತಾರೆ. ಆಮೇಲೆ ಜಿ ಪಿ ರಾಜರತ್ನಂ ಅವರು ಶ್ರೀ ಕವಿ ಪಂಪ ಎನ್ನುವುದರಲ್ಲಿ ಎನ್ನುವಂತಹ ವಿಮರ್ಶಾ ಕೃತಿಯಲ್ಲಿ ಪಂಪನನ್ನ ಕುರಿತು ತಕ್ಕ ಮಟ್ಟಿಗೆ ವಿಸ್ತಾರವಾದಂಥ ವಿಮರ್ಶೆಯನ್ನು ಅವರು ನೀಡ್ತಾರೆ. ಹಾಗೆಯೇ ಪಂಪನನ್ನ ಕುರಿತು ತೀನಂ ಶ್ರೀಕಂಠಯ್ಯನವರು 1939ರಲ್ಲಿ ಪಂಪ ಎನ್ನುವಂತಹ ಒಂದು ಕಿರು ಪುಸ್ತಕವನ್ನು ಪ್ರಕಟಿಸ್ತಾರೆ. ಕನ್ನಡದ ಆದಿ ಮಹಾಕವಿಯೊಬ್ಬನನ್ನು ಬಹಳ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಪರಿಚಯ ಮಾಡಿಕೊಡಲು ಅವರು ನಡೆಸಿರುವಂಥ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಕಾಣ್ತೇವೆ. ಬಹಳ ಚೆನ್ನಾಗಿ ಪಂಪನ ಪರಿಚಯವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಎಸ್ ವಿ ರಂಗಣ್ಣ ಅವರು ಕುಮಾರವ್ಯಾಸನ ಕುರಿತು ಕುಮಾರವ್ಯಾಸ ಎನ್ನುವಂತಹ ಇನ್ನೊಂದು ಗ್ರಂಥವನ್ನು 1962ರಲ್ಲಿ ಪ್ರಕಟಿಸ್ತಾರೆ. ಹೀಗೆ ಪ್ರಾಚೀನ ಕವಿಗಳು ಮತ್ತು ಅವರ ಗ್ರಂಥಗಳನ್ನು ಕುರಿತಾಗಿ ಆರಂಭದಲ್ಲಿ ವಿಮರ್ಶೆಗಳು ಕಾಣಿಸಿಕೊಳ್ಳುವಂಥದ್ದನ್ನು ನಾವು ಕನ್ನಡ ಸಾಹಿತ್ಯ ವಿಮರ್ಶೆಯ ಲೋಕದಲ್ಲಿ ಕಾಣ್ತೇವೆ ಮತ್ತು ಗುರುತಿಸಬಹುದು. ಪ್ರಾಚೀನ ಕನ್ನಡ ಕವಿಗಳ ಕೃತಿಗಳನ್ನು ಸಹೃದಯರಿಗೆ, ಓದುಗರಿಗೆ ಪರಿಚಯ ಮಾಡಿಕೊಡುವಂತಹ ಕೆಲವು ಗ್ರಂಥಗಳಲ್ಲಿ ವಿಮರ್ಶೆ ತನ್ನ ಬೆಳವಣಿಗೆಯನ್ನು ಕಂಡಿದೆ. ರಂಶ್ರೀ ಮುಗುಳಿಯವರ ರನ್ನನ ಕೃತಿರತ್ನ ಇದು 1946ರಲ್ಲಿ ಪ್ರಕಟ ಆಗುತ್ತೆ. ಹಾಗೆಯೇ ಜಿ ಎಸ್ ಮುರಿಗಾರಾಧ್ಯ ಅವರ ಷಡಕ್ಷರ ದೇವಂ, ಡಿ ವಿ ಶೇಷಗಿರಿರಾಯರ ಪಂಪರಾಮಾಯಣ ಕಾವ್ಯ ಪರಿಚಯ, ಹಾಗೆಯೇ ನಾಗಚಂದ್ರನ ಕಾವ್ಯಗಳು, ಈ ಕೃತಿಗಳನ್ನು ಡಿ ವಿ ಶೇಷಗಿರಿರಾಯರವರು ಪ್ರಕಟಿಸ್ತಾರೆ. ವಿ ಶಿವಾನಂದ ಅವರ ಸೀಮಾಪುರುಷ ಷಡಕ್ಷರ ದೇವ 1966ರಲ್ಲಿ ಇದು ಪ್ರಕಟ ಆಗುತ್ತೆ. ಹಾಗೆಯೇ ಚನ್ನಬಸವಪ್ಪ ಕವಲಿ ಮತ್ತು ಮರಿದೇವ ಸ್ವಾಮಿ ಅವರು ದೇವಕವಿಯ ಮರುಳಸಿದ್ಧ ಕಾವ್ಯದ ವಿಮರ್ಶೆಯನ್ನು ಮಾಡಿಬಿಟ್ಟು ಮರುಳಸಿದ್ಧಾಂಕ ಅಂಥೇಳಿ 1949ರಲ್ಲಿ ಪ್ರಕಟಿಸ್ತಾರೆ. ಇವೆಲ್ಲವೂ ಕೂಡ ಪ್ರಾಚೀನ ಕನ್ನಡ ಕವಿಗಳ ಕೃತಿಗಳನ್ನು ಓದುಗರಿಗೆ ಪರಿಚಯ ಮಾಡಿಕೊಡುವಂತಹ ಉದ್ದೇಶಗಳನ್ನು ಇಟ್ಕೊಂಡು ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳು ಆಗಿದ್ದಾವೆ. ಈ ಮೂಲಕವಾಗಿ ಕನ್ನಡ ಸಾಹಿತ್ಯ ವಿಮರ್ಶೆ ತನ್ನ ಉಗಮವನ್ನು ಕಂಡಿರುವಂಥದ್ದನ್ನು, ತನ್ನ ಬೆಳವಣಿಗೆಯನ್ನು ಕಂಡಿರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ನಾವು ಕಾಲದ ದೃಷ್ಟಿಯಿಂದ ನೋಡೋದಾದರೆ ಮುಳಿಯ ತಿಮ್ಮಪ್ಪಯ್ಯನವರ ನಾಡೋಜ ಪಂಪ ಎನ್ನುವಂಥ ಕೃತಿ 1938ರಲ್ಲಿ ಪ್ರಕಟ ಆಗುತ್ತೆ. ಇದೊಂದು ಅಸಾಮಾನ್ಯವಾದಂಥ ಕೃತಿ, ಬಹಳ ವಿಶೇಷವಾದಂಥ ಕೃತಿ. ಸುಮಾರು 600 ಪುಟಗಳ ವಿಸ್ತಾರವಾದಂಥ ಹರವಿನಲ್ಲಿ ಮುಳಿಯ ತಿಮ್ಮಪ್ಪಯ್ಯನವರು ಪಂಪನನ್ನ ಕುರಿತು ಆಳವಾದ ಅಧ್ಯಯನವನ್ನು ಮಾಡಿಬಿಟ್ಟು ಚಾರಿತ್ರಿಕ ದೃಷ್ಟಿಯನ್ನೂ ಇಟ್ಕೊಂಡು ಅವನ ಕೃತಿಗಳನ್ನು ಕುರಿತ ಹಾಗೆ ಒಂದು ವಿಮರ್ಶೆಯನ್ನು ಅವರು ನೀಡ್ತಾರೆ. ಈ ಕೃತಿಯಲ್ಲಿ ನಾಡೋಜ ಪಂಪ ಎನ್ನುವಂಥ ಕೃತಿಯಲ್ಲಿ ನಮಗೆ ಪಂಪನನ್ನ ಕುರಿತು ಇನ್ನೂ ವಿಸ್ತಾರವಾದಂತಹ ಒಂದು ಅಧ್ಯಯನ, ಇನ್ನೂ ಹರಿತವಾದ ಹೃದಯಂಗಮವಾದಂತಹ ಮತ್ತು ವಿಚಾರಪೂರ್ಣವಾದಂತಹ ವಿಮರ್ಶೆ ಕನ್ನಡ ಓದುಗರಿಗೆ ಸಿಕ್ಕಿರ್ತಕ್ಕಂಥದ್ದು ವಿ ಸೀತಾರಾಮಯ್ಯ ಅವರ ಮಹಾಕವಿ ಪಂಪ. ಇದು ಬಹಳ ಮಹತ್ವದ ಕೃತಿ, ಮಹಾಕವಿ ಪಂಪ ಎನ್ನುವಂಥದ್ದು. ಇದು 1975ರಲ್ಲಿ ಪ್ರಕಟವಾಗುತ್ತೆ. ಈ ಕೃತಿ ವಿ ಸೀತಾರಾಮಯ್ಯ ಅವರು ಸುಮಾರು 50 ವರ್ಷಗಳ ಅಥವಾ ಅರ್ಧ ಶತಮಾನದ ಕಾಲ ಪಂಪನ ಕುರಿತಾಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನವನ್ನು ಮಾಡಿಬಿಟ್ಟು ಪೂರ್ವ ಮತ್ತು ಪಶ್ಚಿಮಗಳ ಕಾವ್ಯ ತತ್ವಗಳ ಒಂದು ನಿಕಟವಾದ ಪರಿಚಯ, ಪಕ್ವವಾದಂತಹ ಜೀವನದ ಅನುಭವ, ಹೃದಯಸ್ಪರ್ಶಿಯಾದಂತಹ ರಸದೃಷ್ಟಿ,
ನಮ್ಮ ಜೀವನದ ಮಾರ್ಗಕ್ಕೆ ತೀರಾ ಪರಿಚಿತವಾದಂಥ ಜೀವನದ ನೋಟ ಇವೆಲ್ಲವನ್ನು ಒಳಗೊಂಡಿರುವಂತಹ ಒಂದು ತೂಕಬದ್ಧವಾದಂತಹ ವಿಮರ್ಶೆಗೆ ಸಾರ್ವಕಾಲಿಕವಾದಂತಹ ಉದಾಹರಣೆಯಾಗಿದೆ. ಈ ಎಲ್ಲ ಗುಣಗಳನ್ನು ಹೊಂದಿ ಆದರ್ಶಪ್ರಾಯವಾಗಿರುವಂತಹ ವಿಮರ್ಶೆ ಅಂದರೆ ಹೇಗಿರಬೇಕು ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದಾರಲ್ಲ, ಇದು ಪಂಪನ ಕುರಿತಾಗಿ ಇರುವಂತಹ ಕೃತಿ. ಅದರ ಹೆಸರು ಮಹಾಕವಿ ಪಂಪ ಎನ್ನುವಂಥದ್ದು. ಬಹಳ ಪ್ರಮುಖವಾದಂಥ ಒಂದು ವಿಮರ್ಶಾ ಕೃತಿಯಾಗಿದೆ. ಹಾಗೆ ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆಯ ಆ ದಿಕ್ಕನ್ನು ಬದಲಿಸಲು ಪ್ರಯತ್ನಿಸಿದ ಇಬ್ಬರು ಆ, ಆ, ಮಹನೀಯರು ಅಂತ ಹೇಳಿದರೆ ಎಸ್ ವಿ ರಂಗಣ್ಣ ಅವರು ಹಾಗೆಯೇ ಕುವೆಂಪು ಅವರು. ಎಸ್ ವಿ ರಂಗಣ್ಣ ಅವರ ಶೈಲಿ ಎನ್ನುವಂತಹ ವಿಮರ್ಶಾ ಕೃತಿ ಕನ್ನಡ ವಿಮರ್ಶೆಯ ಜಗತ್ತಿಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿರುವಂಥ ಮೊದಲನೇ ಕೃತಿಯಾಗಿದೆ. ಬಹಳ ಪ್ರಮುಖವಾದಂಥ ಕೃತಿ ಶೈಲಿ ಎನ್ನುವಂಥದ್ದು. ಹಾಗೆಯೇ ಕನ್ನಡದ 20ನೇ ಯುಗದ ಮಹಾಕವಿಯಾದಂತಹ ಕುವೆಂಪು ಅವರು ಕವಿಯ ಕಣ್ಣು ಕಾವ್ಯದ ದರ್ಶನದಲ್ಲಿ ಅಂತೇಳಿ ಅವರು ಸಾರ್ತಾರೆ. ಅಂದರೆ ದರ್ಶನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅವರು ದರ್ಶನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಕವಿಯ ಕಣ್ಣು ಅದರ ಮೇಲೆ ಇರಬೇಕು ಅಂತೇಳಿ ಅವರು ಹೇಳ್ತಾರೆ. ವಿಮರ್ಶೆಯಲ್ಲಿ ಕಾವ್ಯ ಒಡಗೂಡುವಂತೆ ಮಾಡಿರುವಂತಹ ಲೇಖಕರು ಕವಿ ಮಹಾಕವಿ ಕುವೆಂಪು ಅವರು. ಇವರ ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಸಹ ಇವು ಎಲ್ಲ ವಿಮರ್ಶಾ ಕೃತಿಗಳು ಅಂತಃಸತ್ವದಲ್ಲಿ ಮಹಾಕವಿಯಾದವನು ಮಾತ್ರ ನಿರೂಪಿಸಬಲ್ಲಂತಹ ಕಾವ್ಯ ತತ್ವಗಳನ್ನು, ಹೊಸ ಹೊಸ ಬಗೆಯ ವಿಮರ್ಶೆಯನ್ನು ಈ ವಿಮರ್ಶಾ ಕೃತಿಗಳು ಒಳಗೊಂಡಿದ್ದಾವೆ. ಸರೋವರದ ಸಿರಿಗನ್ನಡಿಯಲ್ಲಿ ಪಂಪನಲ್ಲಿ ಭವ್ಯತೆ, ಕಾವ್ಯ ವಿಮರ್ಶೆಯಲ್ಲಿ ಪೂರ್ಣದೃಷ್ಟಿ ಇವು ಜಗತ್ತಿನ ಇತರ ಸಾಹಿತ್ಯಗಳಿಗೂ ಕೊಡುಗೆಯಾಗಬಲ್ಲಂತಹ ವಿಮರ್ಶೆಯ ಪ್ರಬಂಧಗಳಾಗಿವೆ. ಇವರದು ದರ್ಶನ ವಿಮರ್ಶೆ ಇತರರು ಕಾಣದೇ ಇರತಕ್ಕಂತಹ ಲಾಲಿತ್ಯವನ್ನು, ಭವ್ಯತೆಗಳನ್ನು, ಮಹಿಮೆಯನ್ನು, ಅದರ ಕೃತಿಗಳಲ್ಲಿರುವ ಮಾರ್ಧವತೆಗಳನ್ನು ಕಾವ್ಯಮಯವಾಗಿ ನಿರೂಪಿಸುವಂತಹ ವಿಮರ್ಶೆ ಇವರದಾಗಿದೆ, ಮಹಾಕವಿ ಕುವೆಂಪು ಅವರದ್ದು. ಹಾಗೆಯೇ ಕನ್ನಡದಲ್ಲಿ ಒಂದು ಕೃತಿಯನ್ನು ಕುರಿತು ಅಪೂರ್ವವಾದಂತಹ ರೀತಿಯಲ್ಲಿ ಒಬ್ಬ ಲೇಖಕರು ವಿಚಾರ ನಡೆಸಿರುವಂತಹ ಒಂದು ಮಹತ್ವದ ಕೃತಿ ಅಂತ ಹೇಳಿದ್ರೆ ಬೂಸನೂರ ಮಠ ಅವರ ಶೂನ್ಯ ಸಂಪಾದನೆಯ ಪರಾಮರ್ಶೆ. ಈ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವಂತಹ ಅವರ ವಿಮರ್ಶಾ ಕೃತಿ ಕನ್ನಡ ವಿಮರ್ಶೆಯ ಲೋಕದಲ್ಲಿ ಒಂದು ಕೃತಿಯ ಮೂಲವನ್ನು ಪ್ರವೇಶಿಸಿ ಆ ಕೃತಿಯನ್ನು ಹೊಸದಾಗಿ ಸೃಷ್ಟಿಸಿ ಅದರ ರಸಾನುಭವವನ್ನು, ಅನುಭವದ ಅನುಭೂತಿಯನ್ನು ಓದುಗರಿಗೆ ಒದಗಿಸುವಂತಹ ಒಂದು ಮಹತ್ವದ ಕೃತಿ ಇದಾಗಿದೆ. ಹಾಗೆಯೇ ಕನ್ನಡ ಸಾಹಿತ್ಯ ವಿಮರ್ಶೆಯ ಲೋಕದಲ್ಲಿ ವಿಮರ್ಶೆಯ ಮೂಲ ತತ್ವಗಳನ್ನೇ ಕುರಿತು ಅತ್ಯಗತ್ಯವಾದ ಪರಿಚಯ ಕೃತಿಗಳನ್ನು ಕೆಲವರು ನೀಡಿದ್ದಾರೆ. ಅಂದರೆ ವಿಮರ್ಶೆ ಅಂದರೆ ಏನಿರಬೇಕು, ವಿಮರ್ಶೆ ಹೇಗಿರಬೇಕು, ಒಂದು ಕೃತಿಯನ್ನು ಹೇಗೆ ನೋಡಬೇಕು, ಅದನ್ನು ಹೇಗೆ ಅಭಿವ್ಯಕ್ತಿಸಬೇಕು ಅಲ್ವಾ, ಕೃತಿಯಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಎನ್ನುವಂಥದ್ದನ್ನು ಸರಳವಾದ ಮಾತುಗಳಲ್ಲಿ
ನಮಗೆ ಅಂದರೆ ಕನ್ನಡದ ಓದುಗರಿಗೆ ಹೇಳಿದವರು ಅಂದರೆ ಮಾಸ್ತಿಯವರು. ಅವರ ವಿಮರ್ಶೆ ಎನ್ನುವಂಥ ಗ್ರಂಥ 1926ರಲ್ಲಿ ಪ್ರಕಟ ಆಗುತ್ತೆ. ಅದರಲ್ಲಿ ಸಾಹಿತ್ಯ ವಿಮರ್ಶೆಯ ಕಾರ್ಯ ಎನ್ನುವಂಥ ಒಂದು ಲೇಖನ ಇದೆ. ಈ ಲೇಖನದಲ್ಲಿ ಅವರು ವಿಮರ್ಶೆ ಅಂದರೆ ಏನು ಅನ್ನೋದನ್ನು ಬಹಳ ಸರಳವಾಗಿ ಹೇಳ್ತಾರೆ. ತದನಂತರದ ವರ್ಷಗಳಲ್ಲಿ ಎಷ್ಟೋ ಬಗೆಯ ವಿಮರ್ಶೆಗಳು ಕನ್ನಡದಲ್ಲಿ ಬೆಳೆದರೂ ಕೂಡ ವಿಮರ್ಶೆಯ ಮೂಲ ತತ್ವಗಳನ್ನು ಕುರಿತ ಗ್ರಂಥಗಳು ನಮ್ಮಲ್ಲಿ ಬಹಳಷ್ಟು ಕಡಿಮೆ. ವಿಮರ್ಶಾ ಕೃತಿಗಳು ಬಂದಿವೆ, ಆದರೆ ವಿಮರ್ಶೆಯ ಮೂಲ ತತ್ವಗಳನ್ನು ಹೇಳಬೇಕು ಅಂತಹ ಕೃತಿಗಳು ಅಥವಾ ಗ್ರಂಥಗಳು ನಮ್ಮಲ್ಲಿ ಬಹಳಷ್ಟು ಕಡಿಮೆ ಇದ್ದಾವೆ, ರಚನೆ ಆಗಿದ್ದಾವೆ. ಇದುವರೆಗೆ ನಮ್ಮಲ್ಲಿ ಪ್ರಕಟವಾಗಿರುವ ವಿಮರ್ಶೆಯ ಮುಕ್ಕಾಲು ಪಾಲು ಅನ್ವಯಿಕ ವಿಮರ್ಶೆ. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಅನ್ವಯಿಕ ವಿಮರ್ಶೆಯ ಕೃತಿಗಳು ರಚನೆ ಆಗಿದ್ದಾವೆ ಹೊರತು ಅದರ ಮೂಲ ತತ್ವಗಳನ್ನು ಹೇಳುವಂತಹ ವಿಮರ್ಶಾ ಕೃತಿಗಳು ರಚನೆಯಾದದ್ದು ಕಡಿಮೆ. ವಿಮರ್ಶೆಯ ಸಿದ್ಧಾಂತಗಳನ್ನು ನಮಗೆ ತಿಳಿಸಬೇಕು ಅಂತಾನೆ ರಚನೆ ಆಗಿರ್ತಕ್ಕಂಥ ಪುಸ್ತಕಗಳು ಯಾವುವು ಅಂದರೆ ವಿ.ಕೃ. ಗೋಕಾಕ್ ಅವರ ಇಂದಿನ ಕನ್ನಡ ಕಾವ್ಯದ ಗೊತ್ತುಗುರಿಗಳು ಅವರ ಕೃತಿ ಇಂದಿನ ಕನ್ನಡ ಕಾವ್ಯದ ಗೊತ್ತುಗುರಿಗಳು. ಇದು 1946ರಲ್ಲಿ ಪ್ರಕಟ ಆಗುತ್ತೆ. ಹಾಗೆಯೇ ಸ ಮಾಳವಾಡರ ಪುಸ್ತಕ ಪ್ರಪಂಚ, ಮಿರ್ಜಿ ಅಣ್ಣಾರಾಯರ ವಿಮರ್ಶೆಯ ಸ್ವರೂಪ, ಜಿ.ಎಸ್. ಶಿವರುದ್ರಪ್ಪನವರ ವಿಮರ್ಶೆಯ ಪೂರ್ವ ಪಶ್ಚಿಮ, ಹಾಗೆಯೇ ಎಚ್. ತಿಪ್ಪೇರುದ್ರಸ್ವಾಮಿಯವರ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು, ಇದು 1970ರಲ್ಲಿ ಪ್ರಕಟ ಆಗುತ್ತೆ. ಹಾಗೆಯೇ ರಂಶ್ರೀ ಮುಗಳಿಯವರ ಸಾಹಿತ್ಯ ವಿಮರ್ಶೆಯ ಮಾರ್ಗದರ್ಶಕ ಸೂತ್ರಗಳು. ಇವೆಲ್ಲವೂ ಕೂಡ ವಿಮರ್ಶೆಯ ಮೂಲ ತತ್ವಗಳನ್ನು ಕುರಿತು, ವಿಮರ್ಶೆಯ ಸ್ವರೂಪವನ್ನು ಕುರಿತು ಹೇಳುವಂತಹ ವಿಮರ್ಶಾ ಕೃತಿಗಳು ಆಗಿವೆ. ಇನ್ನು ವಿಮರ್ಶೆಯನ್ನು ಬೆಳೆಸೋದ್ರಲ್ಲಿ ಹಲವಾರು ಡಾಕ್ಟರೇಟ್ ಪ್ರಬಂಧಗಳು ಅಂದರೆ PhD ಪ್ರಬಂಧಗಳು ಅಂತ ಹೇಳ್ತೀವಲ್ಲ, ಇಂಥ ಪ್ರಬಂಧಗಳು ಕೂಡ ನೆರವಾಗಿದ್ದಾವೆ. ಅವುಗಳನ್ನು ನಾವು ಹೆಸರಿಸಬಹುದು. ಬಹಳ ಮುಖ್ಯವಾಗಿ ವಿಮರ್ಶೆಯ ಸ್ವರೂಪವನ್ನೇ ಹೊಂದಿರುವಂತಹ ಇಂತಹ PhD ಪ್ರಬಂಧ ಕೃತಿಗಳು, ಡಾಕ್ಟರೇಟ್ ಪ್ರಬಂಧಗಳನ್ನು ಪಡೆದಿರುವಂತಹ ಕೃತಿಗಳು ಯಾವುವು ಅಂದರೆ ಕೆ. ಪ್ರಭುಶಂಕರ ಅವರ ಕನ್ನಡದಲ್ಲಿ ಭಾವಗೀತೆ, ಆಮೇಲೆ G.S. ಶಿವರುದ್ರಪ್ಪನವರ ಸೌಂದರ್ಯ ಸಮೀಕ್ಷೆ, ಎಚ್. ತಿಪ್ಪೇರುದ್ರಸ್ವಾಮಿಯವರ ಶರಣರ ಅನುಭಾವ ಸಾಹಿತ್ಯ, ಇಂಥವುಗಳು. ಹಾಗೆಯೇ ತಸು ಶಾಮರಾಯರ ಕನ್ನಡ ನಾಟಕ, ಇದು ಕೂಡ ನಾವು ಗಮನಿಸಬೇಕಾದಂಥ ಒಂದು ಮಹತ್ವದ ಕೃತಿ. ಇನ್ನು ಎಸ್. ಅನಂತನಾರಾಯಣ ಅವರ ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲಿಷ್ ಕಾವ್ಯದ ಪ್ರಭಾವ, ಇದು ವಿಮರ್ಶೆಯ ಮೇಲೆ, ನಮ್ಮ ಕನ್ನಡದ ವಿಮರ್ಶೆಯ ಮೇಲೆ ಹೆಚ್ಚು ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕೃತಿಯಾಗಿದೆ. ಅಂದರೆ ಹೊಸಗನ್ನಡದ ಕವಿತೆಗಳ ಮೇಲೆ ಇಂಗ್ಲಿಷ್ ಕಾವ್ಯ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನು ನಮಗೆ ಈ ಒಂದು ಕೃತಿಯ ಮೂಲಕವಾಗಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಹೊಸಗನ್ನಡದ ಕವಿತೆಗಳ ಮೇಲೆ ಆಂಗ್ಲ ಭಾಷಾ ಸಾಹಿತ್ಯ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಈ ಒಂದು ವಿಮರ್ಶಾ ಕೃತಿಯನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ನವ್ಯ ವಿಮರ್ಶೆಯ ಕೃತಿ ವಿಶ್ಲೇಷಣೆಯ ರೀತಿಯನ್ನು, ಅದರ ವೈವಿಧ್ಯವನ್ನು ನಾವು G.S. ಶಿವರುದ್ರಪ್ಪನವರು, N.S. ಲಕ್ಷ್ಮೀನಾರಾಯಣ ಭಟ್ರು ಸಂಪಾದನೆ ಮಾಡಿರುವಂತಹ ಪ್ರಾಯೋಗಿಕ ವಿಮರ್ಶೆ ಎನ್ನುವಂಥ ಗ್ರಂಥದಿಂದ ನಾವು ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಕನ್ನಡ ವಿಮರ್ಶೆಯ ಉಗಮ, ಕನ್ನಡ ವಿಮರ್ಶೆಗೆ ಆ ವಿಮರ್ಶೆಯ ಮೂಲ ತತ್ವಗಳನ್ನು ಕುರಿತು ಹೇಗೆ ಕೃತಿಗಳು ರಚನೆ ಆಗಿದ್ದಾವೆ ಮತ್ತು ಆರಂಭದಲ್ಲಿ ಹೇಗೆ ಕನ್ನಡದ ಪ್ರಾಚೀನ ಕಾವ್ಯಗಳನ್ನು ಕುರಿತು ವಿಮರ್ಶೆಗಳು ಬಂದವು, ಮತ್ತು PhD ಪ್ರಬಂಧಗಳಲ್ಲಿ ಆ ವಿಮರ್ಶೆಯ ಗುಣ ಇರತಕ್ಕಂತಹ
ಕೃತಿಗಳು ರಚನೆ ಆಗ್ಬಿಟ್ಟು ಅವು ಹೇಗೆ ವಿಮರ್ಶೆಯನ್ನ ಬೆಳೆಸಿದ್ವು ಎನ್ನುವಂತಹ ವಿಚಾರವನ್ನ ನಾವು ಇಲ್ಲಿಯವರೆಗೆ ನೋಡಿದ್ವಿ. ಧನ್ಯವಾದಗಳು.